ಇದೀಗ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿದ್ಯಾರ್ಥಿ ವೇಣು ಎನ್ಎಸ್ ಅಂತ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ನಮಸ್ತೆ ವೇಣು ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ಇದೀಗ ನೀವು ವಿಶ್ವವಿದ್ಯಾಲಯ ನಡೆಸಿರುವಂತಹ ಮೌಲ್ಯಮಾಪನದ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಈ ಪ್ರತಿಭಟನೆಗೆ ಕಾರಣ ಏನು? ಕಾರಣ ಅಂದ್ರೆ ಮ್ಯಾಮ್, ಸೆಕೆಂಡ್ ಸೆಮ್ ಇಂದ ರಿಸಲ್ಟ್ ಕೆಲವೊಬ್ರಿಗೆ ಶೋ ಆಗ್ತಾ ಇಲ್ಲ. ಆಮೇಲೆ ಕೆಲವೊಬ್ಬರಿಗೆ ಫಸ್ಟ್ ಸೆಮ್ ಅಲ್ಲಿ 5 ಸಬ್ಜೆಕ್ಟ್ ನ ಫೇಲ್ ಮಾಡಿದ್ದಾರೆ. ಯಾಕೆ ಮಾಡಿದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಮತ್ತೊಂದು ಕಾರಣ ಏನಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಸರಿ ಮಾಡಿಲ್ಲ. ಕೆಲವೊಬ್ಬರಿಗೆ ಥರ್ಡ್ ಸೆಮ್ ಅಲ್ಲಿ ಕೆಲವರಿಗೆ 0 ಮಾರ್ಕ್ಸ್ ಕೊಟ್ಟಿದ್ದಾರೆ. ಆಮೇಲೆ ರಿಸಲ್ಟ್ ಪಬ್ಲಿಷ್ ಮಾಡಿರೋದು ಹಿಂದಿನ ದಿನ ಪಬ್ಲಿಷ್ ಮಾಡಿ ರಿವ್ಯಾಲ್ಯೂಯೇಷನ್ ಮತ್ತೆ ಫೋಟೋ ಕಾಪಿಗೆ ಟೈಮ್ ಕೊಡದೆ, ಅದು ಫೋಟೋ ಕಾಪಿ ಮತ್ತೆ ರಿಸಲ್ಟ್ ರಿವ್ಯಾಲ್ಯೂಯೇಷನ್ ಟೈಮ್ ಎಲ್ಲ ಮುಗಿದ್ಮೇಲೆ ರಿಸಲ್ಟ್ ಪಬ್ಲಿಷ್ ಮಾಡಿದ್ದಾರೆ ಥರ್ಡ್ ಸೆಮ್ ಅಲ್ಲಿ. ಆಮೇಲೆ ಫೋರ್ತ್ ಸೆಮ್ ಅಲ್ಲಿ ವ್ಯಾಲ್ಯೂಯೇಷನ್ ನ ಸರಿ ಮಾಡಿಲ್ಲ ಯಾವ್ದನ್ನು. ಮಾರ್ಕ್ಸ್ ಕೆಲವೊಬ್ಬರಿಗೆ 10 ರಿಂದ 15 ಮಾರ್ಕ್ಸ್ ಜಾಸ್ತಿ ಬರ್ಬೇಕು, ಅದನ್ನು ಕಡಿಮೆ ಕೊಟ್ಟಿದ್ದಾರೆ. ಅಂದ್ರೆ ನಾವು 3 ಪೇಪರ್ ತರಿಸಿದ್ವಿ, ನಂದೊಂದು ಪೇಪರ್ ತರಿಸಿದ್ವಿ, ಮತ್ತಿಬ್ರು ನನ್ನ ಫ್ರೆಂಡ್ಸ್ ತರಿಸಿದ್ರು. 3 ಜನಿಗೂ ಒಬ್ರಿಗೆ 6 ಮಾರ್ಕ್ಸ್ ಜಾಸ್ತಿ ಬರ್ಬೇಕು, ನನಗೆ 8 ಮಾರ್ಕ್ಸ್ ಜಾಸ್ತಿ ಬರ್ಬೇಕು, ಮತ್ತೊಬ್ರಿಗೆ 14 ಮಾರ್ಕ್ಸ್ ಜಾಸ್ತಿ ಬರ್ಬೇಕು. ಹೀಗೆ ಆಲ್ಮೋಸ್ಟ್ ಎಲ್ಲರಿಗೂ ಇದೇ ತರ ಮಾಡಿದ್ದಾರೆ. ಕೆಲವೊಬ್ಬರಿಗೆ 0 ಮಾರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಕೆಮಿಸ್ಟ್ರಿ ಕೆಲವರಿಗೆ CBZ ವಿದ್ ಸೆಕೆಂಡ್ ಇಯರ್ ಹುಡುಗರಿಗೆಲ್ಲ ಅವರಿಗೂ ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದಾರೆ, ಫುಲ್ ಫೇಲ್ ಮಾಡಿದ್ದಾರೆ. ಕೆಲವೊಬ್ಬರಿಗೆ 0 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರತಿಭಟನೆ ಮಾಡಿರೋದು. ಈಗ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಈ ನಿಮ್ಮ ಪ್ರತಿಭಟನೆಯ ಬೇಡಿಕೆಗಳೇನು? ಹಾಗೆ ಈ ಒಂದು ಸಮಸ್ಯೆ ನಿಮ್ಗೆ ಎಷ್ಟು ತಿಂಗಳುಗಳಿಂದ ಕಾಡ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಸಮಸ್ಯೆ ಅಂದ್ರೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಯಾವಾಗಿಂದ ತಂದ್ರು ಅವಾಗಿಂದ ಈ ಸಮಸ್ಯೆ ಬರ್ತಾನೆ ಇದೆ. ಅಂದ್ರೆ 1 ವರ್ಷ ಆಯ್ತು ಕಂಪ್ಲೀಟ್ ಆಗಿ. ಅವಾಗಿಂದಾನು ಈ ತರ ಸಮಸ್ಯೆ ರಿಸಲ್ಟ್ ಅಲ್ಲಿ ವೇರಿಯೇಷನ್ ಆಗ್ತಾನೆ ಇದೆ. ಆಮೇಲೆ ಮತ್ತೆ ಏನಂದ್ರೆ ಇದನ್ನ ಬೇಗ ಸರಿ ಮಾಡ್ಕೊಡ್ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ವಿ ಅವ್ರ ಎದುರಿಗೆ. ಇನ್ನು ಮೊದ್ಲು 10 ದಿನ ಟೈಮ್ ತಗೊಂಡಿದ್ರು, ಸರಿ ಮಾಡ್ತೀವಿ ಅಂತ ಹೇಳಿ ಮಾಡಿರ್ಲಿಲ್ಲ. ಇವತ್ತು ಮತ್ತೆ 2 ದಿನ ಟೈಮ್ ತಗೊಂಡಿದ್ದಾರೆ ಸರಿ ಮಾಡ್ತೀವಿ ಅಂತ ಹೇಳಿ. ಆಮೇಲೆ ನಮ್ದು ಫೋಟೋ ಕಾಪಿ ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕಿರೋ ಅಮೌಂಟ್ ಅಷ್ಟು ರೀಫಂಡ್ ಮಾಡ್ಲೇಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದೀವಿ. ಓಕೆ ಸರ್, ಈಗ ನೀವೆಲ್ಲರೂ ಜಾಸ್ತಿ ಮಾರ್ಕ್ಸ್ ಗಳು ಸಿಗ್ಬೇಕು ಅಂತ ಫೋಟೋ ಕಾಪಿಗೆ ಅಪ್ಲೋಡ್ ಮಾಡ್ತಾ ಇದ್ದೀರಾ, ರಿವ್ಯಾಲ್ಯೂಯೇಷನ್ ಗಳಿಗೆ ಅಪ್ಲೋಡ್ ಮಾಡ್ತಾ ಇದ್ದೀರಾ. ಈ ರಿಸಲ್ಟ್ ಗಳು ಬಂದಾದ್ಮೇಲೆ ನೀವು ಅಪ್ಲೋಡ್ ಮಾಡಿರುವಂತ ಅಮೌಂಟ್ ಗಳು ನಿಮ್ಗೆ ವಾಪಸ್ ಸಿಗ್ತಾ ಇದೆಯಾ, ಅಥವಾ ನಿಮ್ಮ ವಿದ್ಯಾರ್ಥಿ ಅಂದ್ರೆ ನಿಮ್ಮ ಸ್ನೇಹಿತರಿಗೆ ವಾಪಸ್ ಸಿಗ್ತಾ ಇದೆಯಾ ನೀವು ಪೇ ಮಾಡಿರುವಂತ ಅಮೌಂಟ್ಗಳು? ಕೆಲವೊಬ್ಬರಿಗೆ ರೀಫಂಡ್ ಆಗಿಲ್ಲ ಅಂತ ಮ್ಯಾಮ್ ಇದುವರೆಗೂ 8-9 ತಿಂಗಳಿಂದ. ಆಮೇಲೆ ಥರ್ಡ್ ಸೆಮ್ ಅಲ್ಲಿ ರಿವ್ಯಾಲ್ಯೂಯೇಷನ್ ಹಾಕಿರೋದು ಇನ್ನು ರಿಸಲ್ಟ್ ಶೋ ಆಗಿಲ್ಲ, ಅದೊಂದು ಇದೆ, ಹಂಗೆ ಬ್ಯಾಲೆನ್ಸ್ ಇದೆ ಅವ್ರದ್ದು. ಆಮೇಲೆ ಮತ್ತೆ ಅಂತ ಹೇಳಿದ್ರೆ ಅಮೌಂಟ್ ರೀಫಂಡ್ ಮಾಡಿ ನಿಮ್ದೇ ತಪ್ಪಿಟ್ಕೊಂಡು ರೀಫಂಡ್ ಮಾಡಿಲ್ಲ ಅಂತ ಹೇಳಿದ್ರೆ, ಇಲ್ಲ ಇದ್ ಮಾಡಕ್ ಆಗಲ್ಲ, ನಿಮ್ಗೆ ನೀವು ಚಾಲೆಂಜ್ ಮಾಡಿ ಹಾಕಿರೋ ಅಮೌಂಟ್ ಅಂತ ಹೇಳಿ ಹೇಳ್ತಾ ಇದಾರೆ ಅವರು. ಓಕೆ ಓಕೆ ಸರ್, ನಿಮ್ಮೆಲ್ಲ ಓಕೆ ಸರ್, ಇದಿಷ್ಟು ಇವತ್ತು ನೀವು ಮಾಡ್ತಿರುವಂತ ಪ್ರತಿಭಟನೆ ಆಗಿದೆ. ಆದ್ರೆ ಈ ಸಮಸ್ಯೆ ಇಲ್ಲಿಗೆ ಮುಕ್ತಾಯಗೊಳ್ಳದೆ ಸಮಸ್ಯೆ ಇನ್ನೂ ಮುಂದುವರಿತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರತಿಭಟನೆ ಹೇಗಿರತ್ತೆ, ನಿಮ್ಮ ಹೆಜ್ಜೆಗಳು ಯಾವ ತರ ಇರತ್ತೆ ಸರ್? ಅದು ಮುಂದಿನ ಹೇಳಕ್ಕಾಗಲ್ಲ ಮ್ಯಾಮ್, ಏನ್ ಬೇಕಾದ್ರೂ ಆಗ್ಬೋದು. ಅವರು ಈಗ ಸಡನ್ ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಯೂನಿವರ್ಸಿಟಿಗೆ ಹೋಗಿ ಅಲ್ಲೇ ಮುತ್ತಿಗೆ ಹಾಕೋಣ ಅಂತ ಇದೀವಿ ಎಲ್ಲರೂ ಸೇರಿ. ಇವಾಗ ಚಿಕ್ಕ ಪ್ರಮಾಣದಾಗಿದೆ, ನೆಕ್ಸ್ಟ್ ದೊಡ್ಡ ಪ್ರಮಾಣದಲ್ಲೇ ಮಾಡ್ಬೇಕಂತ ಇದೀವಿ ಎಲ್ಲರೂ ಸೇರಿ. ಓಕೆ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.